ಪ್ರಯತ್ನಕ್ಕೊಂದು ಪ್ರಯತ್ನವಿದ್ದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ ಎಂದು ಶ್ರೀ ಸತ್ಯಸಾಯಿ ಹೋಮಿಯೋಪತಿಕ್ ಮೆಡಿಸಿನ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್ ಮತ್ತು ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನಲ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಚೇರ್ಮನ್ನರಾದ ಡಾಕ್ಟರ್ ಶರಣಪ್ಪ ಕೊಟ್ಗಿ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಪಬ್ಲಿಕ್ ಚಾನೆಲ್ಗೆ ತಮಗೆಲ್ಲ ಹಾರ್ದಿಕ ಸ್ವಾಗತ. ನಾನು ನಿಮ್ಮ ಗುರುರಾಜ್ ಮಾಡುವ ನಮಸ್ಕಾರಗಳು. ಹುಬ್ಬಳ್ಳಿ ಧಾರವಾಡ ಮಾರ್ಗ ಮಧ್ಯದಲ್ಲಿ ಸುಂದರ ನಿಸರ್ಗದ ವಾತಾವರಣದಲ್ಲಿ ಸ್ಥಾಪಿತಗೊಂಡಿರುವ ಶ್ರೀ ಸತ್ಯಸಾಯಿ ಹೋಮಿಯೋಪತಿಕ್ ಮೆಡಿಸಿನ್ ಸೈನ್ಸ್ ಆ್ಯಂಡ್ ಹಾಸ್ಪಿಟಲ್ನಲ್ಲಿ 2024-25 ಸಾಲಿನ ಹೊಸಬರ ದಿನ ಆಚರಿಸಿ ಪ್ರಪ್ರಥಮ ವರ್ಷಕ್ಕೆ ಪ್ರವೇಶ ಪಡೆದ ನೂತನ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ಡಾಕ್ಟರ್ ಶರಣಪ್ಪ ಕೊಟ್ಗಿ ಮಾತನಾಡಿದರು. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಉಪಕಮಿಷನರ್ ಡಿಸಿಪಿ ರವಿ ಸಿಆರ್ ಹಾಗೂ ಖ್ಯಾತ ವೈದ್ಯರಾದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನದ ಸಿಂಡಿಕೇಟ್ನ ಸದಸ್ಯರಾದ ಡಾಕ್ಟರ್ ಮೈಲಾರೇಶ್ವರ ಜೀವಣ್ಣವರ್ ಮತ್ತು ಪ್ರಸಿದ್ಧ ನೇತ್ರ ತಜ್ಞ ಡಾಕ್ಟರ್ ಸರಾಯ ಕೃಷ್ಣ ತಾವರ್ಗೇರಿ ಇವರೆಲ್ಲರೂ ಜ್ಯೋತಿ ಬೆಳಗಿಸುವ ಮೂಲಕ ಹೊಸಬರ ದಿನಕ್ಕೆ ಚಾಲನೆ ನೀಡಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ತಮ್ಮ ಸಲಹೆ ಮಾರ್ಗದರ್ಶನ ಮಾಡಿದರು. ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರವಿ ಸಿಆರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಕನ್ನಡದಲ್ಲೇ ತಮ್ಮ ಅದ್ಭುತ, ಸರಳ, ಮನದಟ್ಟುವಂಥ ಭಾಷಣ ಮಾಡಿದ ಇವರು, ಜೀವನದಲ್ಲಿ ಕಠಿಣ ಪರಿಶ್ರಮ ಪಡಬೇಕಾದ ಕಾಲಘಟ್ಟದಲ್ಲಿದ್ದೇವೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಸ್ಪರ್ಧೆಯ ಯುಗದಲ್ಲಿದ್ದೇವೆ. ಜೀವನದಲ್ಲಿ ಸನ್ಮಾರ್ಗದ ಸಂಸ್ಕಾರ ಸಂಪ್ರದಾಯದ ಜತೆಗೆ ಬೆಳೆದು ಸಭ್ಯ ನಾಗರಿಕರಾಗಿ ಬೆಳೆದು ಬಾಳಿದರೆ ಮಾತ್ರ ತಂದೆ ತಾಯಿಯರಿಗೆ, ಗುರು ಹಿರಿಯರಿಗೆ ನಿಜ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಖ್ಯಾತ ವೈದ್ಯರಾದ ಡಾಕ್ಟರ್ ಮೈಲಾರೇಶ್ವರ ಜೀವಣ್ಣವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡುತ್ತಾ, ಜೀವನದಲ್ಲಿ ಸಾಧಕರಾಗಿ, ಉಳಿದವರಿಗೆ ಪ್ರೇರಕರಾಗಿ, ಮಾರ್ಗದರ್ಶಕರಾಗಿರಿ ಎಂದು ಹಾರೈಸಿದರು. ಆದರೆ ಮೊದಲು ಮಾನವರಾಗಿ ಮಾನವೀಯತೆ ದೀಪ ಹಚ್ಚುವ ಕಾಯಕವೂ ನಿಮ್ಮದಾಗಲಿ, ಅಂದಾಗ ಮಾತ್ರ ಸಮಾಜದ ಋಣ ತೀರಿಸಿದಂತಾಗುತ್ತದೆ ಎಂದು ಡಾಕ್ಟರ್ ಜೀವಣ್ಣವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಪ್ರಸಿದ್ಧ ನೇತ್ರ ತಜ್ಞೆ ಡಾಕ್ಟರ್ ಸರಾಯ ಕೃಷ್ಣ ತಾವರ್ಗೇರಿ 2024-25 ಸಾಲಿನ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ವಿದ್ಯಾರ್ಥಿ ಜೀವನದಲ್ಲೇ ವಿದ್ಯಾರ್ಥಿಗಳು ಯಶಸ್ಸಿನ ಸೂತ್ರಗಳನ್ನು ಹೆಣೆಯಬೇಕಾಗಿದೆ. ಯಶಸ್ವಿ ಸೂತ್ರಗಳು ಪುಸ್ತಕಗಳನ್ನು ಓದುವುದರಿಂದ, ಸಾಧಕರ ಪ್ರೇರಣೆಗಳಿಂದ, ಗುರು ಹಿರಿಯರ ಮಾರ್ಗದರ್ಶನಗಳಿಂದ ಮಾತ್ರ ಸಿಗುತ್ತವೆ. ಕಾರಣ ಇವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿರಿ, ಹೆಚ್ಚೆಚ್ಚು ಪುಸ್ತಕಗಳನ್ನು ಓದಿರಿ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಇಂದು ಜಗತ್ತಿನಲ್ಲಿ ಹೋಮಿಯೋಪತಿಕ್ ಔಷಧಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತಿದೆ. ಅಲ್ಲದೆ ಇದು ವರ್ತಮಾನ ಹಾಗೂ ಭವಿಷ್ಯದಲ್ಲಿ ಬಹು ಬೇಡಿಕೆಯ ವಿಜ್ಞಾನ ಎಂದರು. ಮಹಾವಿದ್ಯಾಲಯದ ಫ್ರೆಷರ್ಸ್ ಡೇ ಹೊಸಬರ ದಿನ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಸರೋಜಿನಿ ದೇಸಾಯಿ, ಆಡಳಿತಾಧಿಕಾರಿ ಡಾಕ್ಟರ್ ಕಿರಣ್ ಸಾಣಿಕೊಪ್ಪ ಸೇರಿದಂತೆ ಟ್ರಸ್ಟಿಗಳಾದ ಮೃತ್ಯುಂಜಯ ಕೊಟ್ಗಿ, ಪ್ರವೀಣ್ ಕೊಟ್ಗಿ, ನಾಗರಾಜ್ ಕೊಟ್ಗಿ ಮಾತನಾಡಿ ವಿದ್ಯಾರ್ಥಿಗಳಿಗೆ ಯಶಸ್ವಿಯಾಗುವಂತೆ ಶುಭ ಕೋರಿದರು. ವಿದ್ಯಾರ್ಥಿನಿಗಳಾದ ಸಾಕ್ಷಿ, ಭವ್ಯ, ಸೋನಾಲಿ ಅತಿಥಿಗಳನ್ನು ಪರಿಚಯಿಸಿದರು. ಇದೇ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯಿಂದ ದೇಶ ಸೇವೆ ಮಾಡಿ ನಿವೃತ್ತರಾಗಿ ಈಗ ಸಮಾಜ ಸೇವೆ ಮಾಡುತ್ತಿರುವ ಎಂ.ಎಚ್. ಚಳ್ಳದಮಠ್ ಉರ್ಫ್ ಶೇಖ್ ಹಾಗೂ ಶಿವಯೋಗಿ ಅವರನ್ನು ಸೇರಿದಂತೆ ಶ್ರೀಯ ಶಿಕ್ಷಣ ಸಂಸ್ಥೆಯ ವೆಂಕನಗೌಡ ಪಾಟೀಲ್ ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನ ಆಡಳಿತ ಮಂಡಳಿ, ಬೋಧಕೇತರ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳ ವೃಂದ ಸೇರಿದಂತೆ ಮಾಧ್ಯಮ ಮಿತ್ರರು ಹಾಜರಿದ್ದರು. ಮಹಾವಿದ್ಯಾಲಯದ 2024 ಹಾಗೂ 25 ಸಾಲಿನ ಹೊಸಬರ ದಿನದ ಕೊನೆಯಲ್ಲಿ ರಾಷ್ಟ್ರಗೀತೆಯೊಂದಿಗೆ ಈ ಸಮಾರಂಭ ಮುಕ್ತಾಯಗೊಂಡಿತು. ನಾನು ಕಲಿತೆ ಪಾಸ್ ಆಗಿದ್ದು ಬರೀ 35 ಜಸ್ಟ್ ಪಾಸಿಂಗ್ ಅಂತ ಹೇಳಿ. ಅಂಕಗಳ ಎಷ್ಟು ಮುಖ್ಯವೋ ನಮ್ಮ ಜೀವನದಲ್ಲಿ ಈ ಪಠ್ಯೇತರಕ್ಕಿಂತ ಅಪಾರವಾದ ಜ್ಞಾನನೂ ಅಷ್ಟೇ ಬಹಳ ಮಹತ್ವದ್ದು. ಬಹಳ ದಿನ ದೊಡ್ಡ ಸಾಧಕರು ತಮ್ಮ ಅನುಭವದಿಂದ
ವಿಶ್ವದಲ್ಲೇ ಜಗದ್ವಿಖ್ಯಾತರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ನಾನು ಮೊದಲನೇದಾಗಿ ವಿದ್ಯಾರ್ಥಿಗಳಲ್ಲಿ ಶ್ರೀ ಸತ್ಯಸಾಯಿ ಕಾಲೇಜ್ ಆಫ್ ಹೋಮಿಯೋಪಥಿಕ್ ಮೆಡಿಕಲ್ ಸೈನ್ಸ್ಗೆ ತಾವು ಆಯ್ಕೆಗೊಂಡಿದ್ದಕ್ಕೆ ನಮಗೆ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಹೃದಯಪೂರ್ವಕ ಸುಸ್ವಾಗತವನ್ನು ಬಯಸುತ್ತೇನೆ. ಒಂದು ಒಳ್ಳೆಯ ಪಕ್ಷದಲ್ಲಿ ಈ ಒಂದು ಕಾಲೇಜಿನ ಸಂಪರ್ಕದಲ್ಲಿ ಹೇಳ್ತೀನಿ, ನಾಗರಾಜ್ ಕೊಟ್ಟಿಗೆ ಅವರು ಮಾತಾಡಿದ್ರು, ಡಾಕ್ಟರ್ ಜೀವನ್ ಅವರು ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಅವ್ರ ತಂದೆಯವ್ರ ಕಾಲದಿಂದ ನಡ್ಕೊಂಡು ಬಂದಷ್ಟು ನನ್ನ ಮೊದಲನೆಯ ಮಗ ಮೃತ್ಯುಂಜಯ ಅವ್ರ ಮಗ ಇಬ್ರು ಸಹಪಾಠಿಗಳು. ಡಾಕ್ಟರ್ ನಂಜಯ್ಯನ್ ಅಂದ್ರೆ ಹುಬ್ಬಳ್ಳಿಯಾಗ ಮಾತ್ರ ಬೇರೆ ಬೇರೆ ಕಡೆಯಿಂದ ಅವರಲ್ಲಿ ಕನ್ಸಲ್ಟಿಗೆ ಬರ್ತಾರೆ. ಅವ್ರ ಸ್ಕಿನ್ ಸ್ಪೆಷಲಿಸ್ಟ್. ಡಾಕ್ಟರ್ ಜೀವನ್ ಅವ್ರ ಹಾಸ್ಪಿಟಲ್ಗೆ ಹೋದ್ರೆ ನಿಮ್ಗೆ ಅವ್ರು ಮಾತಾಡ್ಸಕ್ ಆಗಲ್ಲ, ಅಷ್ಟೊಂದು ವಯಸ್ಸು ಇರ್ತದೆ. ಅವ್ರ ಸೇವಾ ಮನೋಭಾವ ದೊಡ್ಡದು. ನಮ್ಮ ಕುಟುಂಬದ ಬಗ್ಗೆ, ನಮ್ಮ ಕಾಲೇಜಿನ ಬಗ್ಗೆ, ಇವರು ದೊಡ್ಡ ಕೈಗಾರಿಕೆಯನ್ನು ಪ್ರಾರಂಭ ಮಾಡಬಹುದಿತ್ತು ಅಂತ ನಾನು ಸಣ್ಣವಿದ್ದಾಗ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರತಿಷ್ಠಿತವಾದ ನಾವು ಆ ಸ್ಥಾನದಲ್ಲಿದ್ವಿ. ಆದರೆ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನುವ ಒಂದು ಉದ್ದೇಶದಿಂದ ನಾವು ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನು ಪ್ರಾರಂಭಿಸಿದ್ವಿ. ಪಾಲಕರಿಗೆ ಕೂಡ ನಮ್ಮಲ್ಲಿ ವಿದ್ಯಾರ್ಥಿಗಳು ಸೇರಿಸಿದ್ಮೇಲೆ ನಮ್ಮ ಟ್ರಸ್ಟಿಗಳಾದ ನಾಗರಾಜ್ ಕೊಟ್ಟಿಗೆ ಅವರು ಹೇಳಿದ್ರು, ನೀವು ಪ್ರತಿ 3 ತಿಂಗಳಿಗೊಮ್ಮೆ ಬರುತ್ತೆ, ಸಮಯ ಸಿಕ್ಕ ಮಕ್ಕಳ ನಮ್ಮ ಆಸ್ತಿ, ಅವ್ರಿಗೆ ನಾವು ಉತ್ಸವಕ್ಕೆ ಕಷ್ಟಪಟ್ಟಿರ್ತೀವಿ. ನನಗೂ ಮೊಮ್ಮಕ್ಕಳಾಗಿ ಅದ್ರ ನಮ್ಮ ಆಸ್ತಿ ಯಾರಪ್ಪ ಅಂದ್ರೆ ನಮ್ಮ ಮಕ್ಕಳು. ನಿಮ್ಮಲ್ಲಿ ಪಾಲಕರಲ್ಲಿ ನಮ್ಮದೊಂದು ವಿನಂತಿ, ತಿಂಗಳ 2 ತಿಂಗಳ ಕನಿಷ್ಠ 3 ತಿಂಗಳಿಗೊಮ್ಮೆ ಆದ್ರೂ ಬಂದು ನಮ್ಮ ಉಪನ್ಯಾಸಕರೇತರಿಗೆ ಸಂಬಂಧಪಟ್ಟಂತವರಿಗೆ ಭೇಟಿಯಾಗಿ ನಿಮ್ಮ ಮಕ್ಕಳ ಅಭ್ಯಾಸ ಏನ್ ನಡೆದ್ರು ಅನ್ನೋದನ್ನ ತಿಳ್ಕೊಂಡು ಹೋಗುವುದರಿಂದ ನಮಗೂ ನೀವು ಸಹಾಯ ಮಾಡಬೇಕು. ಮಕ್ಕಳು ಏನ್ ಮಾಡ್ತಾರೆ, ನೀವು ಮಾಡ್ತೀವಿ ನೀವಿದ್ರಿ, ನಮ್ಮ ಮಾಡ್ತೀವಿ ನಾವಿದ್ವಿ ಅಂದ್ರೆ ಒಮ್ಮೊಮ್ಮೆ ಸುಳ್ಳು ಹೇಳ್ತಾರೆ. ಇದು ಸ್ಪರ್ಧಾತ್ಮಕ ಯುಗದಲ್ಲಿ ಬೇರೆ ಬೇರೆ ಆಕ್ಟಿವಿಟಿನಾಗೂ ಒಮ್ಮೊಮ್ಮೆ ಇನ್ವಾಲ್ವ್ ಆಗುವಂತ ಸಂದರ್ಭ ಇರ್ತದೆ. ನಮ್ಮ ಉಪನ್ಯಾಸಕರ ಬಗ್ಗೆ ನಾನು ಹೇಳ್ಕೊಂಡು ಬಹಳ ಅನುಭವಿಗಳಿದ್ದಾರೆ. ಅವರು ಪರಿಶ್ರಮ ವಹಿಸಿ ಪರಿಣಿತಿಯನ್ನು ಪಡೆದು ಅಭ್ಯಾಸ ಮಾಡಿ ಬಂದು ಅವ್ರು ಕ್ಲಾಸ್ ತಗೋಬೇಕಂತಿರ್ತಾರೆ. ಒಮ್ಮೆ ವಿದ್ಯಾರ್ಥಿಗಳೇ ಪಾಲಕರಿಗೆ ನಮ್ಮ ಪ್ರಾಚಾರ್ಯರಿಂದ ಫೋನ್ ಮಾಡಿಸಿದಾಗ ನಿಮ್ಮಲ್ಲಿ ಕ್ಲಾಸ್ ನಡೆದಿಲ್ಲ ಅಂತ ಅವರು, ನಾನು CCTV ಕ್ಯಾಮ್ರಾ ಫುಟೇಜ್ ಅನ್ನು ತರಿಸಿ ನೋಡಿದಾಗ ಕ್ಲಾಸಸ್ ನಡೀತಿದೆ. ಅದಕ್ಕೆ ವಿದ್ಯಾರ್ಥಿಗಳಲ್ಲಿ ಕೂಡ ನಮ್ಮ ಬಸವಣ್ಣವರು ಕೂಡ ಹೇಳ್ತಾರೆ, ತಾವೇ ಪರಿಶ್ರಮ ವಹಿಸಿದಂತದಿಂದ ತಾವು ಊಟ ಮಾಡುತ್ತಾರೆ. ಇದರ ಅಧ್ಯಕ್ಷರಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಗಣ್ಯರೇ, ಅಧ್ಯಾಪಕ ವೃಂದದವರೇ, ಆತ್ಮೀಯ ವಿದ್ಯಾರ್ಥಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರೇ, ಮೊದಲಿಗೆ ಇಂತಹ ಒಂದು ಕಾರ್ಯಕ್ರಮಕ್ಕೆ ಕರೆದು ನನಗೊಂದು ಗೌರವಿಸಿ 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರ ಪಾದಗಳಿಗೆ ನನ್ನ ಹಣೆ ಹಚ್ಚಿ ನಮಸ್ಕರಿಸ್ತೇನೆ. ಬಹಳ ಒಂದು ಸಂತೋಷದ ಕಾರ್ಯಕ್ರಮ. ಈಗ ತಮಗೆಲ್ಲ ಕನ್ನಡ ಅರ್ಥ ಆಗ್ತದೆ ಅಂತ ಹೇಳಿ ಭಾವಿಸ್ತೇನೆ. ಕನ್ನಡದಲ್ಲಿ ಮಾತಾಡ್ಬೋದಾ? ಕನ್ನಡದಲ್ಲಿ ಮಾತಾಡಬೇಕು ಅಂತ ಕೈ ಎತ್ತಿ. ಸರಿ ಸರಿ, ಕನ್ನಡದಲ್ಲಿ ಮಾತಾಡ್ತೇನೆ. ಸ್ವಲ್ಪ ಸೈಲೆಂಟ್ ಆಗಿದ್ರೆ ಚಂದ ಇರ್ತದೆ. ಸರಿನಾ? ಸರಿನಾ? ಕನ್ನಡ ಸೈಲೆಂಟ್ ಆಗಿರ್ತೀರಾ? ನಿಶ್ಚಿತವಾಗಿರ್ತೀರಾ? ಕನ್ನಡದಲ್ಲಿ ಮಾತಾಡಬೇಕು, ಕನ್ನಡದಲ್ಲೇ ಕೇಳಬೇಕು ಅನ್ನೋದು, ಕನ್ನಡ ಅನ್ನೋದು ನಮ್ಮ ಮನಸ್ಸಿನ ಭಾಷೆ, ಅದು ತಾಯಿ ಭಾಷೆ, ಅದು ಈ ನೆಲದ ಭಾಷೆ. ನಾವು ಈ ನೆಲದ ಮಕ್ಕಳು, ಹಾಗಾಗಿ ಕನ್ನಡದಲ್ಲೇ ಮಾತಾಡೋದು ನನ್ನ ಅಭಿಪ್ರಾಯ. ಅದರಲ್ಲೂ ಬಹಳ ವಿಶೇಷವಾಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ನಮ್ಮ ಫಸ್ಟ್ ಬಂದಾಗ ಚೇಂಬರ್ ಅಲ್ಲಿ ಮಾತಾಡ್ತಾ ಇದ್ದೆ ನೋಡಿ, ಮತ್ತೆ ಮಾತಾಡೋದು
ಬಂದಿರತಕ್ಕಂಥ ಅತಿಥಿಗಳಿಗೆ ಅಗೌರವ ಸೂಚಿಸಿದಾಗೆ ಮಧ್ಯದಲ್ಲಿ ಮಾತಾಡ್ತಾರೆ. ಸರಿನಾ? ಇಲ್ಲೂ ಅಷ್ಟೇ. ನಾನು ಇಲ್ಲಿಗೆ ಫಸ್ಟ್ ಬಂದು ಅಲ್ಲಿ ತಮ್ಮ ಪ್ರೆಸಿಡೆಂಟ್ ಅವರ ರೂಮ್ ಅಲ್ಲಿ ಚೇಂಬರ್ ಅಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ಇಡೀ ಭಾರತದಲ್ಲಿ 9 ರಾಜ್ಯಗಳಲ್ಲಿ ಹಿಂದಿ ಬಹಳ ಪ್ರಾಮಿನೆಂಟ್ ಭಾಷೆ ಇದೆ. 5 ಸ್ಟೇಟ್ಗಳಲ್ಲಿ ಹಿಂದಿ ಪಾರ್ಷಿಯಲ್ ಭಾಷೆ ಇದೆ. ರಾಷ್ಟ್ರ ಭಾಷೆ ಅಂತೇಳಿ ಹಿಂದಿಯನ್ನು ಕರೀತಾರೆ. ಇಷ್ಟು 14 ರಾಜ್ಯಗಳಲ್ಲಿ ಹಿಂದಿ ಭಾಷೆ ಇದ್ರೂ ಸಹ ಜ್ಞಾನಪೀಠ ಅವಾರ್ಡ್ ಬಂದಿರೋದು 11 ಆಲ್ ಓವರ್ ಇಂಡಿಯಾದಲ್ಲಿ. ಕನ್ನಡ ಅಂತ ಇದು ಕರ್ನಾಟಕದಲ್ಲಿ ಮಾತ್ರ. ಕನ್ನಡಿಗರಿಗೆ 8 ಸಿಕ್ಕಿದೆ. ಒಂದೇ ರಾಜ್ಯಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ. ನಮಗೆಲ್ಲ ಆ ತಾಯಿ ಭಾಷೆ ಇರ್ತಕ್ಕಂಥ ಅಭಿಮಾನ ಅಂತ ನಾನು ಭಾವಿಸ್ತೇನೆ. ಅದರಲ್ಲಿ ವಿಶೇಷ ಅಂತ ಹೇಳಿದ್ರೆ 8 ಜ್ಞಾನಪೀಠ ಪ್ರಶಸ್ತಿಯಲ್ಲಿ ನೋಡಿ, ಮಾತಾಡಬಾರ್ದು, ಮಕ್ಕಳು ಡಿಸಿಪ್ಲಿನ್ ಇರಬೇಕು. 8 ಜ್ಞಾನಪೀಠ ಪ್ರಶಸ್ತಿಯಲ್ಲಿ 50% ಸಿಂಹಪಾಲು ಅಂದ್ರೆ 4 ಜ್ಞಾನಪೀಠ ಪ್ರಶಸ್ತಿ ನನ್ನ ಈ ಧಾರವಾಡದಲ್ಲಿ ಸಿಕ್ಕಿದೆ. ಅದು ಹೆಮ್ಮೆ ಮತ್ತೆ ಹಾಗಾಗಿ ತಾಯಿ ಭಾಷೆ, ಇದೇ ಭಾಷೆ, ಹೃದಯದ ಭಾಷೆ, ಮನಸ್ಸಿನ ಭಾಷೆ, ಈ ನೆಲದ ಭಾಷೆ ಕನ್ನಡ. ಹಾಗಾಗಿ ಕನ್ನಡದಲ್ಲಿ ಮಾತಾಡೋದು ಸೂಕ್ತ ಅಂತ ಹೇಳಿ ಕನ್ನಡದಲ್ಲಿ ಮಾತಾಡ್ತೇನೆ. ಹಾಗಾಗಿ ನಾನು ಇಂಗ್ಲಿಷ್ ಮತ್ತೆ ಹಿಂದಿ ಬರೋದಿಲ್ಲ ಅಂತಲ್ಲ, ನನಗೆ 9 ಭಾಷೆ ಬರ್ತದೆ, ಇನ್ಕ್ಲೂಡಿಂಗ್ ತುಳುಸೆ, ಮಲಯಾಳ ಮಾತಾಡ್ತೇನೆ, ತುಳು ಮಾತಾಡ್ತೇನೆ, ಮರಾಠಿ ಮಾತಾಡ್ತೇನೆ, ಹಿಂದಿ ಮಾತಾಡ್ತೇನೆ, ತೆಲುಗು ಮಾತಾಡ್ತೇನೆ, ತಮಿಳು ಮಾತಾಡ್ತೇನೆ, ಇಂಗ್ಲಿಷ್ ಮಾತಾಡ್ತೇನೆ, ಹಿಂದಿ ಮಾತಾಡ್ತೇನೆ. ಎಲ್ಲವನ್ನು ಬಿಟ್ಟು ಮೊದಲೇ ಕನ್ನಡ ಮಾತಾಡ್ತೇನೆ. ಕಾರಣ ಅದು ತಾಯಿ ಭಾಷೆ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ, ಪ್ರಶಸ್ತಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಏನು ಉಳಿದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಕಾರಣ ಈ ಕಾರ್ಯ ತುಂಬಾ ಡಿಸಿಪ್ಲಿನ್ ನಡೀತಾ ಇದೆ ಅಂತ ಭಾವಿಸಿ ಇಲ್ಲಿ ಏನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಆದ್ರೆ ಸಭಾ ಗೌರವ, ಒಂದು ಸಭಾ ಮರ್ಯಾದೆ, 2 ಮಾತಾಡಬೇಕು, ಮಾತಾಡ್ತೇನೆ. ಶರಣ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭು ಒಂದು ವಚನ ಬರೀತಾರೆ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಅದು ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಅದೂ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಅದು ಮಹಾಪ್ರಸಾದವೆಂದನೆಯ. ಪ್ರಭು ವಚನ ಬರೆದಿದ್ದಾರೆ. ಇದನ್ನು ನಾವು 2 ಅರ್ಥದಲ್ಲಿ ತಗೊಳ್ಬಹುದು. ಮೊದಲೆಲ್ಲ ಗುರುಗಳು ಅಂದ್ರೆ ತಮಗೆಲ್ಲ ಮತ್ತೆ ಎಕ್ಸ್ಪ್ಲೈನ್ ಮಾಡೋಕೆ ಅದನ್ನ ವಿವರಣೆ ಕೊಡೋದು ಬೇಕಿಲ್ಲ ಅಂತ ಭಾವಿಸ್ತೇನೆ. ಗುರು ಅಂತ ಹೇಳಿದ್ರೆ ನಮಗೆ ಗುರಿಯನ್ನ ಇಟ್ಟು ಆ ಗುರಿಯನ್ನ ತಲುಪಲಿಕ್ಕೆ ದಾರಿ ತೋರುವ ಒಬ್ಬ ಮಾರ್ಗದರ್ಶಕ ಅಂತ ನಾನು ಭಾವಿಸ್ತೇನೆ. ಕಾರಣ ಸರ್ವಜ್ಞ ವಚನದಲ್ಲಿ ಒಂದ್ ಕಡೆ ಬರೀತಾರೆ ಸರ್ವಜ್ಞರು, ಗುರುವನ್ನು ನರನೆಂದವಗೆ, ಹರನನ್ನು ಶ್ರೀಯೆಂದವಗೆ, ಪರಮ ಪ್ರಸಾದವ ಎಂಜನೆಂದವಗೆ, ಇಹಲೋಕದಲ್ಲಿಯೂ ತಪ್ಪದು ನರಕವೆಂದ ಸರ್ವಜ್ಞ ಅಂತೇಳಿ ಸರ್ವಜ್ಞರು ತಮ್ಮ ವಚನ ಆಯ್ಕೆಯಾಗಿ ಬರೀತಾರೆ ತ್ರಿಪದಿಯಲ್ಲಿ. ಗುರುಗಳು ಅಂತ ಹೇಳಿದ್ರೆ ಅವರು ದೈವತ್ವ ಸಮಾನದವರು. ಏನಿಲ್ಲದ ನಮ್ಮಂತಹ ಬಂಡೆಗಳನ್ನ ಸುಂದರ ಮೂರ್ತಿಗಳನ್ನಾಗಿ ಮಾಡಿ ಇವತ್ತು ನಾನು ಈ ಸ್ಟೇಜ್ ಅಲ್ಲಿ ನಿಂತಿದ್ದೇನೆ ಅಂತ ಹೇಳಿದ್ರೆ ಅದರ ಕಾರಣಕರ್ತರು, ಕಾರಣೀಭೂತರು ನನಗೆ ಅಕ್ಷರವನ್ನ ಕಲಿಸಿಕೊಟ್ಟ ಗುರುಗಳು. ಹಾಗೆ ಗುರುಗಳು ಮಹತ್ವ ಅದು ಬೇರೆ. ಯಾವಾಗಾದ್ರೂ ಮತ್ತೊಮ್ಮೆ ಸಿಕ್ಕಾಗ ಗುರುಗಳ ಬಗ್ಗೆ ಒಮ್ಮೆ ಅವಕಾಶ ಕೊಟ್ಟರೆ ಮಾತಾಡ್ತೇನೆ. ಹಾಗೆ ಹೇಳ್ತಾ ಅಲ್ಲಮ ಪ್ರಭುಗಳು ತಮ್ಮ ವಚನದಲ್ಲಿ ಹೇಳಿದಾಗೆ ಕೃತಯುಗದಲ್ಲಿ ಶಿಷ್ಯರು ಗುರುಗಳಿಗೆ ಗೌರವಿಸ್ತಾ ಇದ್ರು. ಕಾಲ ಬದಲಾವಣೆ ಆದ ಹಾಗೆ ಗುರುಗಳ ಕಡೆಗೆ ಶಿಷ್ಯರಿಗೆ ವಂದಿಸಿ ನಮಸ್ಕರಿಸಿ ಪಾಠ ಕಲಿಸುವಂತಹ ವ್ಯವಸ್ಥೆ ಬಂದಿದೆ ಅಂತ ಹೇಳಿ ಅದನ್ನ ವ್ಯಂಗ್ಯವಾಗಾದ್ರೂ ತಗೋಬಹುದು. ಅಥವಾ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಮಕ್ಕಳು ಅಷ್ಟು ಬುದ್ಧಿವಂತರು ಇರಲಿಲ್ಲ, ಹಾಗಾಗಿ ಅದನ್ನೆಲ್ಲ ಸಮಸ್ಯೆ ಮಾಡ್ತಾ ಇದ್ರು. ಈಗ ಗುರುಗಳಿಗಿಂತ ಮಕ್ಕಳು ಶಾಣಾರದರು, ಹಂಗಾಗಿ ಗುರುಗಳೇ ಶಿಷ್ಯರಿಗೆ ವಂದಿಸಿ ಪಾಠ ಕಲಿಸ್ತಾ ಇದ್ದಾರೆ ಅಂತ ಹೇಳಿ ಹಾಗಾದ್ರೂ ನಾವು ಗ್ರಹಿಸಬಹುದು. 2 ಟೆಕ್ಸ್ಟ್ ಅರ್ಥ ಇದೆ, ಅವರವ್ರ ಆಯ್ಕೆಗೆ ಬಿಡ್ತೇನೆ. Students,
ನಮ್ಮ ಫ್ಯಾಮಿಲಿಗೂ ಮತ್ತಿಗಟ್ಟಿ ಫ್ಯಾಮಿಲಿಗೂ 50-62 ಎರಡು ಜನರೇಷನ್ ಸಂಬಂಧ. ಅದು ವೀರಣ್ಣವರು ನಮ್ಮ ಅಪ್ಪರು ಭಾಳ ಕ್ಲೋಸ್ ಫ್ರೆಂಡ್ಸ್ ಇದ್ರು. ಶರಣಪ್ಪರು ನಾವು ಕ್ಲೋಸ್ ಇದ್ದೀವಿ. ನಮ್ಮ ಮಗ ಮತ್ತು ಮೃತ್ಯುಂಜಯವರು ಭಾಳ ಕ್ಲೋಸ್ ಫ್ರೆಂಡ್ಸ್ ಅವರು. ಮತ್ತಿಗಟ್ಟಿ ಫ್ಯಾಮಿಲಿನ ಭಾಳ ಹತ್ತಿರದಿಂದ ನೋಡಿದ್ದೀವಿ ನಾವು. ಈರಣ್ಣವರು ಮನಸ್ಸು ಮಾಡಿದ್ರೆ ಈ ಉಳಿದ ರಾಜಕಾರಣಿ ಹೆಂಗೆ ಯಾವ್ದಾರ ಒಂದು ಫ್ಯಾಕ್ಟ್ರಿ ಮಾಡ್ಬೋದಾಗಿತ್ತು, ಯಾವ್ದಾರ ಹೋಟೆಲ್ ಮಾಡ್ಬೋದಾಗಿತ್ತು. ಆದರೆ ಅವರು ಒಂದು ದೇವಿತ್ತು. ಉತ್ತರ ಕರ್ನಾಟಕ ಒಂದು ಸಂಸ್ಥೆ ಕಟ್ಟಿ 100,000 ವಿದ್ಯಾರ್ಥಿಗಳು ಈಗ ನಿಮ್ಗೆ ಒಂದು ಸೀಟ್ ಅಡ್ಮಿಷನ್ ಮಾಡ್ಯಾರಂದ್ರೆ ನಿಮ್ಮ ಜೀವನ ರೂಪಿಸ್ದಂಗ ನಿಮ್ಮ ಮೇಲೆ ಡಿಪೆಂಡೆಂಟ್ ಇದ್ದ ತಂದೆ ತಾಯಿ ಹೆಣ್ಣು ತಮ್ಮಂದು ಆಗ್ತಂಗೆ ಮುಂದುವಾಗುವ ಮಕ್ಕಳು ಹೆಣ್ಣು ಗಂಡ ಅವ್ರೆಲ್ಲರನ್ನ ನೀವು ರೂಪಿಸ್ದಂಗ ನಿಮ್ಮ ಒಂದು ಜೀವನ ಕೊಟ್ಟಾಗ ಒಂದು ನೀವು ಇದು ಮಾಡಬೇಕು ಅಂತ ಒಂದು ಸಂಸ್ಥೆ ಮಾಡಿ ಉತ್ತರ ಕರ್ನಾಟಕಕ್ಕೆ, ಅದು ರೂರಲ್ ಹಳ್ಳಿಯಿಂದ ಬಂದಂತ ಅತ್ಯುತ್ತ ಬ್ಯಾಕ್ಗ್ರೌಂಡ್ ಆದ ಉತ್ತರ ಕರ್ನಾಟಕಕ್ಕೆ ಒಂದು ದೊಡ್ಡ ಸಂಸ್ಥೆ ಮಾಡ್ಬೇಕಂತೇಳಿ ಉಳಿದ ರಾಜಕಾರಣಿಯಾಗಿ ಯಾವ್ದೋ ಒಂದು ಫ್ಯಾಕ್ಟ್ರಿ ಮಾಡಕ್ ಹೋಗ್ಲಿಲ್ಲ, ಹೋಟೆಲ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾವ್ದೋ ಬಿಸ್ನೆಸ್ ಮಾಡಕ್ ಹೋಗ್ಲಿಲ್ಲ. ಒಂದು ಸೇವೆ ಮನೋಭಾವ ಇಟ್ಕೊಂಡು ಶರಣಪ್ಪರು ವೀರಣ್ಣವರು ಸಂಸ್ಥೆ ಕಟ್ಟಿದ್ರು. ಯಾಕಂದ್ರೆ ನಾವೇ 50 ನಮ್ಮ ಅಪ್ಪನವರು ಇದ್ದಾಗ ಅವಾಗಿಂದ ಅಜಾತ್ ಸತ್ರು ವೀರಣ್ಣವ್ರು ಮನಸ್ಸು ಮಾಡಿದ್ರೆ ಇಲ್ಲಿ ಯಾವ್ದು ಬೇಕಾದ ಫ್ಯಾಕ್ಟ್ರಿ ಆಗ್ಬೋದಾಗಿತ್ತು, ಯಾವ್ದು ಬೇಕಾದ ಹೋಟೆಲ್ ಮಾಡ್ಬೋದಾಗಿತ್ತು. ಆದ್ರೆ ಒಂದು ಉತ್ತರ ಕರ್ನಾಟಕದ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಬಡ ಜನರಿಗೆ ಒಂದು ಒಳ್ಳೇದಾಗಲಿ ಅಂತ ಒಂದು ಸಂಸ್ಥೆ ಕಟ್ಟಿದ್ದಾರೆ. ಆ ಸಂಸ್ಥೆಯನ್ನು ಎಲ್ಲರೂ ಸದುಪಯೋಗ ಮಾಡಿಸ್ಕೋಬೇಕಾಗಿ ನಿಮ್ಮನ್ನ ಎಲ್ಲರೂ ರೂಪಿಸಬೇಕು. ನಿಮ್ಮ ಜೀವನ ರೂಪಿಸಕತ್ತಾರ. ನಿಮ್ಗೆ ಅಡ್ಮಿಷನ್ ಅಂದ್ರೆ ನಿಮ್ಮ ಜೀವನ ರೂಪಿಸ್ದಂಗೆ. ಒಂದು ಕಾಲ ಕೆಟ್ಟವೆ ನಿಮ್ಮನ್ನ ಒಂದು ಜೀವನ ಮಾಡಿ ನಿಮ್ಮ ಜೀವನ ನಡೆಸುತ್ತೆ, ನಿಮ್ಗೆ ಏನ್ ಬೇಕಾದ ಶಕ್ತಿ ಕೊಟ್ಟಂಗೆ. ಈ ಸಂಸ್ಥೆನ ಇಷ್ಟು ಮಾಡಿ ಸಂಸ್ಥೆನ ನೀವು ಮುಂದೆ ಒಂದು ಕಂಟ್ಯಾಕ್ಟ್ ಆಗಿರಿ, ಅದನ್ನ ಬೆಳೆಸ್ರಿ. ಮುಂದಿನ ನಿಮ್ಮ ಪ್ರಾಕ್ಟೀಸ್ ಎಲ್ಲ ಸಕ್ಸಸ್ ಆಗಲಿ, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮೇನ್ ಬೇಸಿಕ್ ಪ್ರಾಕ್ಟೀಸ್ನಾಗ ಬಹಳ ಕಡಿಮೆ ಇರ್ತೈತೆ. ಏನಂದ್ರೆ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್ ಏನೈತಿ, ಒಂದ್ ಚಂದ ಮಾತಾಡೋದು. ಎರಡನೇದು ಮೇನ್ ರೂಟ್ ಆಫ್ ದಿ ಕಾಸ್, ಅದನ್ನ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್, ರೂಟ್ ಕಾಸ್ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಸಕ್ಸಸ್ ಆಗ್ತೀರಿ. ಎಸ್ಪೆಷಲಿ ಇನ್ ಇಂಡಿಯನ್ ವುಮನ್ಸ್, ಇಂಡಿಯನ್ ಮೆನ್ಸ್ ಪಾವರ್ಟಿ ಮೇನ್ ಡಿಫಿಷಿಯನ್ಸಿ ಬಗ್ಗೆ ಯಾರು ವಿಚಾರ ಮಾಡೋದಿಲ್ಲ. ಹೊಲಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಆಯುರ್ವೇದಿಕ್ ಆಗಲಿ, ದಟ್ ಇಸ್ ನಾಟ್ symptomatic treatment is only temporary. Try to treat the deficiencies. Vitamin B deficiency, vitamin D deficiency is very common. Iron deficiency, it is one of the, it is rich or poor. It is a common deficiency, common problem of all the women and other dignitaries and my dear students. So it's a testing time for yourself to know your own listening power. Your president is very intelligent. First he brought a policeman who said, no, you can't do wrong, you have to do like this, 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 this. And second, your madam and your Nayak madam and myself, we are doctors, we said, no way you can do this. But we have to think of the. So anyway, I'll finish up very soon. I won't take it long time. So that is, you know, already as Nayak madam has said, either by choice or by chance, you have landed in homeopathy. Yes, I do agree. At the age of 18, how do you know what's going to happen at the age of 70, 76, 80? Okay, this is the first step, first ladder you are climbing up. But even a marathon race starts with the first step. But once you have chosen, there is no way go back. So she said, she gives me so many how to do it. Okay, then first thing is you be grateful to your father figures like Hahnemann and me as an allopathic doctor, Hippocrates. I will do no harm to anybody. That goes in the Hippocratic way. It was good for all the medical fraternity. With best of my knowledge, I will see that I will not do harm, don't do any harm to anybody. That is the first thing you have to take. So it may be naturopathy, homeopathy, allopathy, or Ayurveda, everything. The whole thing is we want to treat a human body. The first and foremost, you have to understand the human body. Do you know
Though we are in one shape, one piece, our body, mind and this one, but we are in fragments. When you study anatomy, you know how mesoderm, ectoderm, everything is like a jigsaw puzzle placed in every together, all pieces together and makes a body. Each cell, nearly 3.5 billion cells in our body, they die, they degenerate. So every 6 months you have a new body. So unless you understand the human body, inside the human body, yourself. System has come in your destiny. The destiny has chosen the system for you, and you are going to do the best. And to do this, to be happy or to be satisfied, we team of doctors of Sathya Sai College expect from this generation, which I don't see in this generation, is what 4 Ds: dedication, discipline, devotion, determination. Determined to be a good doctor, determined to be a good homeopath, and devotion, discipline, and dedication. 3 C's: courage, commitment, and conviction. Courage to what? Courage to bunk the classes? No. Courage to face new situation, to face any uncertainties in the life is very, very important for the doctor. It could be any doctor. Because we all were doctors, suddenly COVID came, we did not know about it. But all were ready to fight. So we could fight it out. 17 I joined, seeing many things, ups and downs, everything was there. So what I would like to share my personal things, what we have seen, and we have. When I was in Singapore, I was after my completion, I was working there. I was like you people. Few of you are now graduating. Graduate ಆಗ್ತಾ ಇದ್ದಾರೆ. So what is important here? ಯಾವ ತರ ಹೋಗ್ಬೇಕು? So ಅಲ್ಲಿ ಬಂದಾಗ we study ಈಸಿಯಾಗಿ ನೀವು ಯಾವ್ದಾದ್ರು ಫ್ರೂಟ್ಸ್ ಏನೋ ಕಟ್ ಮಾಡ್ಬೇಕಂದ್ರೆ ನೈಫ್ ಶಾರ್ಪ್ ಆಗಿರ್ಬೇಕು. So both the things, when you have a good knowledge plus practical knowledge, ಅವಾಗ ನಮಗೆ ಇದಾಗುತ್ತೆ. Easier cut ಮಾಡ್ಬೋದು. So I had a knowledge plus practical knowledge. I got it from an institute. I am very happy to be a part of this institute, especially education. Education, seeing other countries, developed countries, why they are so good, why the country is improving and their GDP, everything. So when I was trying to understand the things, why some countries are ahead and some countries are behind us. So our education played a very important role. So here also after coming, it helped me. For example, law subject. Law subject was a very difficult. It was an international law. When we started putting efforts, more time, then we got to know what is law, what is ethical, what is not ethical, marketing, everything, but not so much practical. I got a chance to implement here. Chance we got to implement here. And very important is we have to respect our elders. Elders, parents, we have to believe in God, parents and teachers. Here I am telling you clearly, any student who is stepping in this institute, they have to respect teachers and elders and management here. And also if you have any issues, you can come to us. It is not that you don't have to come or something like that. You can come to us. Many students have bagged ranks in a university. Last year, our college was top 4 colleges when you see overall ranking. It credit goes to our staff members. Many staff members are here. Our credit to them as well as students who have put so much effort. Mainly students who have put so much effort here. And coming to parents, even all parents ಬಂದಿದ್ದಾರೆ ಇಲ್ಲಿ. ನಾನು ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಎವ್ರಿ 3 months ವಿಸಿಟ್ ಕಾಲೇಜ್. ಒಂದ್ಸಾರಿ ಬಂದು ಅಡ್ಮಿಷನ್ ಮಾಡಿಸ್ಕೊಂಡ್ಮೇಲೆ ಬಹಳಷ್ಟು ಜನ ಬರಂಗಿಲ್ಲ. ದಿಸ್ ಇಸ್ ಅಗೇನ್ ಒನ್ ಮೋರ್ ಲರ್ನಿಂಗ್. ದಿಸ್ ಟೈಮ್ ಯಾರ್ಯಾರು ಬಂದಿದ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳಿದ್ದೆ 3 months ಇವಾಗ ಬನ್ನಿ. ಅಂದ್ರೆ ಸ್ಟೂಡೆಂಟ್ ವಾಟ್ ಸ್ಟೂಡೆಂಟ್ ಇಸ್ ಡೂಯಿಂಗ್, ಯು ಆಲ್ಸೋ ಗೆಟ್ ಟು ನೋ. ಇಫ್ ಎನಿಥಿಂಗ್ಸ್ ವೇರ್ ವಿ ಹ್ಯಾವ್ ಟು ಚೇಂಜ್ ಆರ್ ಡೂ ಸಮಥಿಂಗ್, ಇವನ್ ವಿ ಆಲ್ಸೋ ಗೆಟ್ ಟು ನೋ. ಸೊ ಎಲ್ಲ ಪೇರೆಂಟ್ಸ್ ಬರ್ತಿರಲ್ಲ, ಎಷ್ಟು ಜನ ಪೇರೆಂಟ್ಸ್ ಇದ್ರಿ ಕೈ ಮಾಡಿದ್ರಿ? ಇದೀಗ ಈ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದೆ.
ಮೊದಲನೆಯದಾಗಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಮೈಲಾರೇಶ್ವರ್ ಜೀವಣ್ಣನವ ಸರ್, MBBS DCP ಸಿಂಡಿಕೇಟ್ ಮೆಂಬರ್ RGUHS, ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಹಾಗೂ ಇನ್ನೋರ್ವ ಅತಿಥಿಗಳಾದಂತಹ ಡಾಕ್ಟರ್ ಸರಿಯು ತಾವೂರಿಗೆರೆ ಮ್ಯಾಮ್, ನೇತ್ರ ತಜ್ಞರು, ಇವರಿಗೂ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸುತ್ತಿದ್ದಂತಹ ಶ್ರೀ ರಮೇಶ್ ಸಿಆರ್ ಸರ್, DCP ಹುಬ್ಳಿ ಧಾರವಾಡ, ಇವರಿಗೂ ಕೂಡ ತಮ್ಮ ಅನುಭವಗಳನ್ನು ನಮ್ಮೊಂದಿಗೆ ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಹಂಚಿಕೊಂಡ್ರು. ಇವರು ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಡಾಕ್ಟರ್ ಶರಣಪ್ಪ ಎಂ ಕೊಡಗಿ ಸರ್, ಅಧ್ಯಕ್ಷರು, ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಧಾರವಾಡ, ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಹಾಗೂ ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾದಂತಹ ಶ್ರೀ ಮೃತ್ಯುಂಜಯ ಕೊಡಗಿ ಸರ್ ಹಾಗೂ ನಾಗರಾಜ್ ಕೊಡಗಿ ಸರ್, ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.